ನೀವು ಎಷ್ಟೇ ಪ್ರೇಯರ್ ಮಾಡಿದರೂ ಇಲ್ಲಿ ಯಾರೂ ಏನು ಕೊಡಲ್ಲ. ದೇವರು ಈ ಯೂನಿವರ್ಸ್ ಸಹ ಏನು ಕೊಡೋಕ್ಕೆ ಆಗಲ್ಲ ನೀವು ಏನು ಕೊಡದಿದ್ರೆ. ಹೋಪೋನೋಪೋನೋ ಪ್ರಾಕ್ಟೀಸ್ ಮಾಡುವಾಗ ಪ್ರೀತಿ ಕೊಡುವ ಮೊದಲೇ ಪ್ರೀತಿ ಬೇಕು ಅಂತ ಕೇಳ್ತೀವಿ. ನೀವು 1 ಪೈಸೆ ಕೊಟ್ಟರೆ ಅವನು 10 ಲಕ್ಷ ಕೊಡ್ತಾನೆ. ನಮಗೆ ಶೂನ್ಯಕ್ಕೆ ಬದಲಾಗಿ ಕಾರು, ಬಂಗ್ಲೆ ಎಲ್ಲ ಬೇಕು. ಸಾಲ ಕೊಟ್ಟವನಿಗೆ ಖಂಡಿತ ನೆನಪಿದೆ, ತೆಗೆದುಕೊಂಡವನಿಗೆ ಮಾತ್ರ ನೆನಪಿಲ್ಲ. 1 ಡಜನ್ ಬಾಳೆಹಣ್ಣು, ಸೇಬು ಹಣ್ಣು ಕೊಟ್ಟರೂ ಸುದ್ದಿ ಆಗುತ್ತೆ. ನಾನು ಕಾರು ಪರ್ಚೇಸ್ ಮಾಡಿದರೆ ಕೇಳುವವರಿಲ್ಲ. ಆಭಾರ ಹೇಳುವುದು ಅಂದರೆ ಭಾರವನ್ನು ಇಳಿಸುವುದು, ಹಗುರಗೊಳಿಸುವುದು. ನಾನು ಕಾರು ಕೇಳಿದೆ, ಬೈಕ್ ಸಿಕ್ತು. 3 BHK ಫ್ಲ್ಯಾಟ್ ಕೇಳಿದೆ, ಸಿಂಗಲ್ ಬೆಡ್ರೂಮ್ ಮನೆ ಸಿಕ್ತು. ಆ ಸಾರಿ ಬೊಂಬೆಗೆ ಉಡಿಸಿದಾಗ ತುಂಬ ಚೆನ್ನಾಗಿತ್ತು, ಮನೆಗೆ ಬಂದರೆ ತೀರಾ ಆರ್ಡಿನರಿ. ಹೀಗೇಕೆ? ಕನ್ನಡದ ಖ್ಯಾತ ನಟ ಸುದೀಪ್ ಅವರು ಕ್ರಿಕೆಟರ್ ಸಿದ್ದುಗೆ ಥ್ಯಾಂಕ್ಸ್ ಹೇಳಿದ್ದು ಯಾಕೆ? ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಸ್ವಾಗತ. ಗ್ರ್ಯಾಟಿಟ್ಯೂಡ್ ಮತ್ತು ಅಫರ್ಮೇಷನ್ ಪ್ರಾಕ್ಟೀಸ್ ಮಾಡುವಾಗ ಹೇಗೆ ನಮ್ಮ ಶಬ್ದಗಳು ನಮ್ಮ ಕನಸುಗಳತ್ತ ಬೇಗ ತಲುಪಲು ಹೆಲ್ಪ್ ಮಾಡುತ್ತೆ ತಿಳಿಯೋಣ. ಹೋಪೋನೋಪೋನೋ ಪ್ರಾಕ್ಟೀಸ್ ಮಾಡುವಾಗ ಗ್ರ್ಯಾಟಿಟ್ಯೂಡ್ ಅಂದರೆ ಥ್ಯಾಂಕ್ ಯು, ಐ ಲವ್ ಯು ಶಬ್ದಗಳನ್ನು ಯೂಸ್ ಮಾಡ್ತೇವೆ. ಕೃತಜ್ಞತೆ, ಆಭಾರ ವ್ಯಕ್ತಪಡಿಸುವುದೇ ಒಂದು ಪ್ರೇಯರ್, ಒಂದು ಪ್ರಾರ್ಥನೆ. ಆಭಾರ ಅಂದರೆ ನಮ್ಮ ಭಾರವನ್ನು ಇಳಿಸುವುದು, ಹಗುರಗೊಳಿಸುವುದು. ಸಣ್ಣ ಸಣ್ಣ ವಿಷಯಗಳಿಗೆ ನೀವು ಕೃತಜ್ಞತರಾಗಿದ್ದರೆ ದೊಡ್ಡ ವಸ್ತುಗಳು, ಕನಸುಗಳು ನಮ್ಮ ಜೀವನದಲ್ಲಿ ಸುಗಮವಾಗಿ ಸಾಗಿ ಬರ್ತವೆ. ಒಂದು ಸಿಂಪಲ್ ಎಕ್ಸಾಂಪಲ್, ನೀವು ಒಂದು ಹೋಟೆಲ್ಗೆ ಹೋದ್ರಿ, ವೇಟರ್ 1 ಗ್ಲಾಸ್ ನೀರು ಕೊಟ್ಟ. ನೀರು ಕುಡಿದು ಥ್ಯಾಂಕ್ಸ್ ಹೇಳಿದರೆ 90% ಚಾನ್ಸಸ್ ಇದೆ ಇನ್ನೊಂದು ಗ್ಲಾಸ್ ನೀರು ಕೊಡ್ಲಾ ಅಂತ ಕೇಳ್ತಾನೆ. ಇದೇ ರೀತಿ ದೇವರು, ಈ ಯೂನಿವರ್ಸ್ ಸಣ್ಣ ಸಣ್ಣ ವಸ್ತುಗಳನ್ನು ಕೊಟ್ಟಾಗ ನಾವು ಥ್ಯಾಂಕ್ಸ್ ಹೇಳಿದರೆ ಇನ್ನಷ್ಟು ಕೊಡ್ಲಾ ಅಂತ ಕೇಳ್ತಾನೆ. ನಿಮಗೆ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಎಷ್ಟೇ ಸಿಕ್ಕಿದ್ರೂ ಅದಕ್ಕೆ ಬೆಲೆ ಕೊಟ್ಟರೆ ಇನ್ನೂ ದೊಡ್ಡದು ಸಿಗಲು ಶುರು ಆಗುವುದು. ಕಾರ್ ಬೇಕಾಗಿತ್ತು, ಬೈಕ್ ಸಿಕ್ತು, ಖುಷಿಪಡಿ. ಅದರ ಕಾಳಜಿ ಮಾಡಿ, ಒರೆಸಿ, ಸರ್ವಿಸ್ ಮಾಡಿಸಿ, ಪೂಜೆ ಮಾಡಿ. ನಿಮ್ಮ ಕನಸಿನ ಕಾರ್ ದೂರದಲ್ಲಿ ನೋಡ್ತಾ ಇದೆ, ಇವನು ಬೈಕ್ಗೆ ಇಷ್ಟು ಕಾಳಜಿ ಮಾಡ್ತಿದ್ದಾನೆ, ನನಗೆಷ್ಟು ಪ್ರೀತಿ ತೋರಿಸಬಲ್ಲ ಅಂತ. ನಮ್ಮ ಹತ್ರ ಯಾವುದು ಇಲ್ಲವೋ ಫೋಕಸ್ ಮಾಡುವುದು ಬೇಡ. ನಾವು ಯಾವುದೋ ಪಾರ್ಟಿಗೆ ಹೋಗಿರ್ತೀವಿ, ನಮ್ಮ ಜೊತೆ ಯಾರಿಲ್ಲವೋ, ನಮ್ಮ ಜೊತೆ ಯಾರು ಬಂದಿಲ್ವೋ ಅವ್ರನ್ನೇ ಜನ ಕೇಳ್ತಾರೆ, ನಿಮ್ಮ ಹೆಂಡತಿ ಬಂದಿಲ್ವೇ, ನಿಮ್ಮ ಗಂಡ ಬಂದಿಲ್ವೇ, ಮಕ್ಕಳು. ಆದರೆ ಈಗ ಯಾರು ಬಂದಿರ್ತಾರೋ ಅವರ ಬಗ್ಗೆ ಲಕ್ಷ್ಯ ಕೊಡೋದು ಒಳ್ಳೆಯದಲ್ವೇ? ನೀವು ಶರ್ಟ್ ಖರೀದಿಗೋಸ್ಕರ ಒಂದು ಶಾಪ್ಗೆ ಹೋಗ್ತೀರಿ. ಶೋಕೇಸ್ನಲ್ಲಿದ್ದ ಶರ್ಟ್ ನೋಡಿ ಖುಷಿಯಾಗಿ ಆ ಶರ್ಟ್ ತೋರಿಸಿ ಅದೇ ಬೇಕು ಅಂತಾನೂ ಹೇಳ್ತೀರಿ. ಆ ಶರ್ಟ್ ನಮ್ಮ ಕೈಯಲ್ಲಿ ಬಂದ ತಕ್ಷಣ ಇನ್ನೊಂದು ಶರ್ಟ್ ನೋಡೋಕ್ಕೆ ಶುರು ಮಾಡ್ತೀವಿ. ಎಲ್ಲಿವರೆಗೆ ನಮಗೆ ಸಿಗುವುದಿಲ್ವೋ ಅಲ್ಲಿವರೆಗೆ ಅದು ಚೆನ್ನಾಗಿದೆ ಅನಿಸುತ್ತೆ. ನಮ್ಮ ಬಳಿ ಬಂದರೆ ಅದರ ಬೆಲೆ, ಇಂಪಾರ್ಟೆನ್ಸ್ ಕೊಡಲ್ಲ. ಇದು ನಮ್ಮ ಮ್ಯಾರೇಜ್ಗೆ ಸಹ ಅಪ್ಲೈ ಆಗುತ್ತೆ. ನನ್ನ ಬರ್ತ್ಡೇಗೆ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟರು. ನನಗೆ ಆ ಗಿಫ್ಟ್ ಇಷ್ಟ ಆಗದೇ ಇರಬಹುದು, ಆದರೆ ನನ್ನ ಫ್ರೆಂಡ್ ಆ ಗಿಫ್ಟ್ ಖರೀದಿಸಲು ಟೈಮ್, ಎನರ್ಜಿ, ದುಡ್ಡು ಖರ್ಚು ಮಾಡಿರ್ತಾನೆ. ಅದಕ್ಕೆ ನಾವು ಬೆಲೆ ಕೊಡಬೇಕು. ಅವನಿಗೆ ನನ್ನ ಜೀವನದಲ್ಲಿ ಆ ಗಿಫ್ಟ್ ಬಂದದ್ದಕ್ಕೆ ನನ್ನ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮನಿ ಈಸ್ ಎನರ್ಜಿ. ದುಡ್ಡು ಒಂದು ಶಕ್ತಿ. ಎನರ್ಜಿ ರೂಲ್ ಅಂದರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಇಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಹೊಸ ಶಕ್ತಿಯನ್ನು ಹುಟ್ಟು ಹಾಕಲು ಬರಲ್ಲ, ನಾಶ ಮಾಡಲು ಬರಲ್ಲ. ಒಂದು ಆಕಾರದಿಂದ ಇನ್ನೊಂದು ಆಕಾರಕ್ಕೆ ಬದಲಾಗುತ್ತೆ. ಎಲ್ಲ ಈ ಜಗತ್ತಿನಲ್ಲೇ ಇದೆ. ಮೊದಲಿಗೆ ಯಾವುದೇ ರೂಪದಲ್ಲಿ ದುಡ್ಡು ಬಂದರೂ ಸಂತೋಷದಿಂದ ಸ್ವೀಕರಿಸಿ. ಅದು ಚಿಕ್ಕದೂ ಇರಬಹುದು, ದೊಡ್ಡದೂ ಇರಬಹುದು. ಇನ್ನೊಂದು ವಿಷಯ, ಹಣ ಖರ್ಚು ಮಾಡಲು ನಾವು ಇರುಸು ಮುರುಸು ಆಗ್ತಿವೆ. ಮೊಬೈಲ್ ಬಿಲ್ ಬಂತು, DTH ಬಿಲ್ ಬಂತು, ಎಲೆಕ್ಟ್ರಿಸಿಟಿ ಬಿಲ್ ಬಂತು. ಹಣ ಕೊಡುವಾಗ, ಖರ್ಚು ಮಾಡುವಾಗ ನಮ್ಮ ಭಾವನೆ ಹೇಗಿದೆ ಅದೇ ಭಾವನೆಯಲ್ಲಿ ಹಣ ನಮ್ಮ ಬಳಿ ವಾಪಸ್ ಬರುತ್ತೆ. ಲಾ ಆಫ್ ಅಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಮೊದಲೇ ನಾವು ಕೇಳ್ತೀವಿ
ಪುನಃ ಪುನಃ ಪ್ರಾಕ್ಟೀಸ್ ಮಾಡುವಾಗ ಸಹ ಮೊದಲೇ ನಾವು ಇದು ಬೇಕು ಅದು ಬೇಕು ಅಂತೂ ಕೇಳ್ತಾ. ನಿಜ ಹೇಳಬೇಕಂದ್ರೆ ಇಲ್ಲಿ ಯಾರೂ ಏನೂ ಕೊಡಲ್ಲ. ದೇವರು, ಗಾಡ್, ಯೂನಿವರ್ಸ್ ಎಲ್ಲ ನಿಮಗೆ ವಾಪಸ್ ತಿರುಗಿ ಕೊಡಬಲ್ಲರು. ನೀವು ಏನಾದರೂ ಕೊಟ್ಟಿದ್ದರೆ, ನಾವು ಏನನ್ನಾದರೂ ದೇವರಲ್ಲಿ ಕೇಳಿದಾಗ ದೇವರು ನಮ್ಮ ಲೆಡ್ಜರ್ ಖಾತೆ ತೆಗೆದು ನೋಡ್ತಾನೆ. ಯಾವ ಆಧಾರದ ಮೇಲೆ ನಾನು ಇವನಿಗೆ ವಾಪಸ್ ಕೊಡಬಹುದು. ನೀವು ಈ ಹಳೆ ಹಿಂದಿಯ ಚಿತ್ರದ ಹಾಡು ಕೇಳಿರಬಹುದು. ಗರೀಬೋನ್ ಕೆ ಸುನೋ ಓ ತುಮಾರಿ ಸುನೇಗ, ತುಮ್ ಏಕ್ ಪೈಸೆ ದೋಗೆ ಓ 10 लाख ದೇಗ. ಅರ್ಥ ಅಂದರೆ, ನೀನು 1 ಪೈಸೆ ಕೊಟ್ಟರೆ ದೇವರು 10 ಲಕ್ಷ ಕೊಡ್ತಾನೆ. ದೇವರು ಲಕ್ಷನೂ ಕೊಡಬಹುದು, ಕೋಟಿನೂ ಕೊಡಬಹುದು. ಮೊದಲು ಒಂದಾದರೂ ಕೊಡು ಅಂತ ಕೇಳ್ತಾನೆ. ಶೂನ್ಯಕ್ಕೆ ಬದಲಾಗಿ ನಾನು ಏನೂ ಕೊಡಕ್ಕೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ದೇವರಲ್ಲಿ ನನಗೆ ಕಾರು ಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ನನ್ನ ಲೆಡ್ಜರ್ ಖಾತೆ ಓಪನ್ ಮಾಡಿ ನೋಡ್ತಾನೆ. ಯಾವುದರ ಬದಲಿಗೆ ಇವನಿಗೆ ಕಾರ್ ಕೊಡಲಿ, ಅಲ್ಲಿ ಏನೂ ಇಲ್ಲ. ನಮ್ಮ ಲೈಫ್ನಲ್ಲಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡಬೇಕೆಂದರೆ ಮೊದಲು ಕೊಡಬೇಕು. ಆ್ಯಕ್ಷನ್ಗೆ ರಿಯಾಕ್ಷನ್ ಆದ ಹಾಗೆ. ನಮಗೆ ದುಡ್ಡೇ ಬರಬೇಕಾಗಿದ್ರೆ ದುಡ್ಡೇ ಕೊಡಬೇಕಂತೇನಿಲ್ಲ. ನೀವು ನಿಮ್ಮಲ್ಲಿದ್ದ ಒಳ್ಳೆಯದನ್ನು ಹಂಚಿ, ನಿಮ್ಮ ಸ್ಮೈಲ್ ಕೊಡಿ, ಯಾರಿಗಾದರೂ ಧೈರ್ಯ ತುಂಬಿ, ಇನ್ನೊಬ್ಬರಿಗೆ ಸಂತೋಷ ಹಂಚಿ, ಆತ್ಮವಿಶ್ವಾಸ ಕೊಡಿ. ಆದರೆ ಇವುಗಳನ್ನು ಕೊಡುವ ಮೊದಲು ಅದು ನಮ್ಮಲ್ಲಿ ಸ್ಟಾಕ್ ಇರಬೇಕು. ಪುನಃ ಪ್ರಾಕ್ಟೀಸ್ ಮಾಡಿ ಅದನ್ನು ಸಾಕಷ್ಟು ಗಳಿಸಿ ನಮ್ಮಲ್ಲಿ ಸ್ಟಾಕ್ ಮಾಡಿಕೊಳ್ಳಬಹುದು. ಅದರ ಬಗ್ಗೆ ವಿವರವಾಗಿ ಈ ಚಾನಲದ ಹಿಂದಿನ ವಿಡಿಯೋ ನೀವು ನೋಡಿ. ನಂತರ ಪ್ರಾರ್ಥನೆ ಮಾಡಿ ಕಾರ್ ಕೇಳಿ. ದೇವರು ನಿಮ್ಮ ಖಾತಾ ಲೆಡ್ಜರ್ ತೆಗೆದು ನೋಡ್ತಾನೆ. ಓಹೋ, ಇವನು ಒಬ್ಬರಿಗೆ ಧೈರ್ಯ ತುಂಬಿದ್ದಾನೆ, ಕಾನ್ಫಿಡೆನ್ಸ್ ಕೊಟ್ಟಿದ್ದಾನೆ, ಇವನಿಗೆ ಕಾರ್ ಕೊಡಬಹುದು. ನೀವು ಎಲ್ಲಿವರೆಗೆ ಕೊಡುವುದಿಲ್ಲವೋ ದೇವರು ನಿಮಗೆ ಏನನ್ನು ಕೊಡಲಾರ. ನಮ್ಮ ಜಗತ್ತಿನಲ್ಲಿ ಇಲ್ಲಿವರೆಗೆ ಓನ್ಲಿ ತೆಗೆದುಕೊಂಡವರ ಪರಿಚಯ ಗುರುತು ಇರಲಿಕ್ಕಿಲ್ಲ. ಈ ಸಮಾಜಕ್ಕೆ, ಈ ಜಗತ್ತಿಗೆ ಕೊಟ್ಟವರ ಹೆಸರು ಪರಿಚಯ ಮಾತ್ರ ಖಂಡಿತ ಇರುತ್ತೆ. ಸಾಮಾನ್ಯ ಉದಾಹರಣೆ ಹೇಳಬೇಕಂದ್ರೆ, ನಾವು ಡಾಕ್ಟರ್ ಅಂತ ಯಾರಿಗೆ ಹೇಳ್ತೀವಿ? ಔಷಧಿ ಮಾತ್ರೆ ಕೊಡುವವರಿಗೆ, ಇಂಜಿನಿಯರ್ ಬಿಲ್ಡಿಂಗ್ ಕಟ್ಟಿಕೊಡುವವರಿಗೆ, ಲಾಯರ್ ಕನ್ಸಲ್ಟೇಷನ್ ನೀಡುವವರಿಗೆ, ಟೀಚರ್ ಪಾಠ ಹೇಳಿಕೊಡುವವರಿಗೆ. ಇನ್ನೂ ಸಾಮಾನ್ಯ ಉದಾಹರಣೆ ಹೇಳಬೇಕಂದ್ರೆ, ತರಕಾರಿಯವ, ನ್ಯೂಸ್ ಪೇಪರ್ ಹಾಕುವವ ಅಂತ ಹೇಳ್ತೀವಿ, ಹೊರತು ನಮ್ಮ ಹೆಸರು ಹೇಳಲ್ಲ. ನಾವು ತೆಗೆದುಕೊಳ್ಳುವವರು ಮಾತ್ರ ಆಗಿದ್ದರೆ ದುಃಖಿತರು ಇಲ್ಲ ಪೇಷಂಟ್ ಆಗಿರ್ಬೋದು, ದೊಡ್ಡ ವ್ಯಕ್ತಿ ಅಂತೂ ಆಗಿರಲು ಸಾಧ್ಯವೇ ಇಲ್ಲ. ನಮ್ಮ ಜಗತ್ತಿನಲ್ಲಿ ಇಂತಹ ಒಂದು ಉದ್ಯೋಗ ಇಲ್ಲ ತೆಗೆದುಕೊಳ್ಳುವವರ ಹೆಸರು ಇರುವಂಥದ್ದು. ಆದರೆ ಒಂದಿದೆ, ಆದರೆ ಆ ಕೆಲಸಕ್ಕೆ ಭಾಳಷ್ಟು ಜನ ಹೋಗಲು ಬಯಸುವುದಿಲ್ಲ. ಅದೇ ಹಳೆ ಸಾಮಾನು, ಕಬಾಡಿವಾಲ, ರದ್ದಿವಾಲ. ಮತ್ತೆ ಹೇಗೆ ನಾವು ದೊಡ್ಡವರು ಆಗುವುದು? ಟೀಚರ್ ಮೊದಲು ಕಲಿಸ್ತಾರೆ, ನಂತರ ಅವರ ಫೀಸ್ ಸ್ಯಾಲ್ರಿ ಬರುತ್ತೆ. ಲಾಯರ್ ಕನ್ಸಲ್ಟೆನ್ಸಿ ಕೊಡ್ತಾರೆ, ಅವರ ಫೀಸ್ ತಗೊಳ್ತಾರೆ. ದೊಡ್ಡದು ಸಾಧಿಸಬೇಕೆಂದರೆ ಕೊಡಲು ಶುರು ಮಾಡಬೇಕು. ಕೊಡುವವನು ಆ ಸಮಯಕ್ಕೆ ನಿಜಕ್ಕೂ ದೇವರೇ ಆಗಿರ್ತಾನೆ. ನೀವು ಸಮಾಜಕ್ಕೆ, ವ್ಯಕ್ತಿಗೆ ಏನು ಕಂಟ್ರಿಬ್ಯೂಟ್ ಮಾಡಲು ಸಾಧ್ಯ ವಿಚಾರ ಮಾಡಿ ಕೊಡಲು ಶುರು ಮಾಡಿ. ಲೆಕ್ಕ ಹಾಕಿದ್ದಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಒಬ್ಬರು ಹೇಳ್ತಾ ಇದ್ರು, ನಾನು ತಿಂಗಳಿಗೆ 1.5 ಲಕ್ಷ ಸಂಬಳ ತೆಗೆದುಕೊಳ್ತೇನೆ, ಒಂದು ಪ್ಲಾಟ್ ತೆಗೆದುಕೊಂಡಿದ್ದೇನೆ, ಒಂದು ಲಕ್ಸುರಿ ಕಾರ್ ಸಹ ತೆಗೆದುಕೊಂಡಿದ್ದೇನೆ. ಎಲ್ಲಾದರೂ ಸುದ್ದಿ ಬಂತ? ಅದೇ ಒಂದು ವೇಳೆ ನೀವು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಏನಾದರೂ ದಾನ ಕೊಟ್ಟರೆ, ರಕ್ತದಾನ ಮಾಡಿದರೆ ಸುದ್ದಿ ಆಗುತ್ತೆ. ಕೊಡುವವನು ಯಾವಾಗಲೂ ದೊಡ್ಡವನು ಆಗಿರ್ತಾನೆ. ಉದಾಹರಣೆಗೆ, ಈಗ ಈ ವಿಡಿಯೋ ನೋಡಿ ನಿಮ್ಮ ಲೈಫ್ಗೆ ಒಂದು ವ್ಯಾಲ್ಯೂ ಜಾಸ್ತಿ ಆಗಿದ್ದರೆ ನಾನು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಕಾಮೆಂಟ್ ಮಾಡಿದರೆ ಅದು ಪೂರ್ತಿ ಕೆಲಸ ಆದ ಹಾಗೆ. ನಾನು ಸಹ ಮೊದಲಿಗೆ ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಲು ಜಿಪುಣತನ ತೋರಿಸಿದ್ದು ಇದೆ. ನಾನು ಕೊಡೋಕ್ಕೆ ಶುರು ಮಾಡಿದೆ, ಬರೋಕೆ ಶುರು ಆಯಿತು. ಒಂದು ಘಟನೆ ಬಗ್ಗೆ ಹೇಳಬೇಕು. ಕನ್ನಡದ ಖ್ಯಾತ ನಟ ಸುದೀಪ್ ಅವರು ಕ್ರಿಕೆಟರ್ ಸಿದ್ದು ಅವರಿಗೆ ಥ್ಯಾಂಕ್ಸ್ ಹೇಳಿದ್ದು. ಸಿದ್ದು ಅವರು ಸುದೀಪ್ಗೆ ಒಂದು ಬ್ಯಾಟ್ ಗಿಫ್ಟ್ ಮಾಡಿರ್ತಾರೆ. ಕಾಮಿಡಿಯನ್ ಕಪಿಲ್ ಶರ್ಮಾ ಅವರ ಶೋನಲ್ಲಿ ಸುದೀಪ್ ಗೆಸ್ಟ್ ಆಗಿ ಬಂದಿರ್ತಾರೆ. ಆಗ ಸುದೀಪ್ ಹೇಳ್ತಾರೆ, ತಮ್ಮ ಹಳೆಯ ದಿನಗಳಲ್ಲಿ ಬೆಂಗಳೂರಿನಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ ನಡೀತಿರುವಾಗ ತಾನು ಬಾಲ್ ಬಾಯ್ ಆಗಿ ಫೀಲ್ಡ್ನಲ್ಲಿದ್ದಾಗ ಸಿದ್ದು ಅವರು ಪವರ್ ಸ್ಟಿಕ್ಕರ್ ಹಚ್ಚಿದ ಬ್ಯಾಟನ್ನು ಸುದೀಪ್ ಅವರಿಗೆ ಗಿಫ್ಟ್ ಕೊಟ್ಟಿರ್ತಾರೆ. ಇವತ್ತು ಅವರ ಜೊತೆ ಗೆಸ್ಟ್ ಆಗಿ ಮಾತಾಡ್ತಿದ್ದೀನಿ, ಇದು ಒಂದು ಕನಸಿನ ಥರ ಇದೆ, ಆ ಗಿಫ್ಟ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಆಗ ಕ್ರಿಕೆಟರ್ ಸಿದ್ದು ಹೇಳ್ತಾರೆ, ಒಳ್ಳೆಯದಕ್ಕೆ ಎಂದೂ ಸಾವಿಲ್ಲ, ಅದು 100 ಆಗಿ ವಾಪಸ್ ಬರುತ್ತೆ. ಇವತ್ತು
ನೀವು ಸುದೀಪ್ ಅವರು ಹೇಳಿದ್ದು ಯಾವ ದುಡ್ಡಿನಿಂದ ಖರೀದಿಸಲು ಸಾಧ್ಯ ಇಲ್ಲ. ಲವ್ ಯು, ಯು ಮೇಡ್ ಮೈ ಡೇ. ನೀವು ಕರೋಡಪತಿಗಳ ಗ್ರಾಮ ಈ ವಿಷಯ ಕೇಳಿದ್ದೀರಾ? ಭಾರತದಲ್ಲಿಯೇ ಇದೆ, ಮಹಾರಾಷ್ಟ್ರದಲ್ಲಿ. ಹೆಸರು ಹಿರ್ವೆ ಬಜಾರ್. ಈ ಗ್ರಾಮದಲ್ಲಿ 60 ಜನ ಕರೋಡಪತಿಗಳು ಇದ್ದಾರೆ. ವಿಶೇಷ ಅಂದರೆ ಎಲ್ಲರೂ ರೈತರೇ. ಕೆಲವು ವರ್ಷಗಳ ಹಿಂದೆ ಅದು ಕುಗ್ರಾಮ, ನೀರಿಗೆ ಹಾಹಾಕಾರ. ಒಬ್ಬ ವ್ಯಕ್ತಿ ಪೋಪಟ್ರಾವ್ ಬಾಗೂಜಿ ಪವಾರ್. ಎಲ್ಲ ಬದಲಾವಣೆ, ಚಮತ್ಕಾರಗಳು ಆದವು. ಶಾಲೆಗಳ ಶಿಕ್ಷಣ ಪದ್ಧತಿ ಸುಧಾರಣೆ, ಬೋರ್ವೆಲ್ಗೆ ಬ್ಯಾನ್, ಅರಣ್ಯ ನಾಶಕ್ಕೆ ಬ್ಯಾನ್. ಈಗ ಗ್ರಾಮ ಹಸಿರುಮಯ, ನೀರು ತುಂಬಿ ಹರಿತಾ ಇದೆ. ಗೂಗಲ್ನಲ್ಲಿ ಎಲ್ಲ ವಿವರ ನೋಡಿ. ಇಲ್ಲಿ ಕೊಟ್ಟವರ ಹೆಸರು ನಾವು ಹೇಳ್ತೀವಿ, ನೆನಪು ಮಾಡ್ತೀವಿ. ಇದೇ ರೀತಿ ನಾಮ್ ಫೌಂಡೇಶನ್ ಬಗ್ಗೆ ಕೇಳಿರಬೇಕು. ಇದು 2015ರಲ್ಲಿ ಹಿಂದಿ ನಟ ನಾನಾ ಪಾಟೇಕರ್ ಶುರು ಮಾಡಿದ್ದು. ಆತ್ಮಹತ್ಯೆ ಮಾಡಿಕೊಂಡ ರೈತ ಕುಟುಂಬಗಳ ಉದ್ಧಾರಕ್ಕಾಗಿ ಶುರುವಾಗಿದ್ದು. ಇವತ್ತು ಎಷ್ಟೊಂದು ಜನ ಕೈ ಜೋಡಿಸಿ ಮುನ್ನಡೆಸಿದ್ದಾರೆ. ಕೊಡುವವನು ಯಾವಾಗಲೂ ದೊಡ್ಡವನೇ. ನಮ್ಮ ಕರ್ನಾಟಕದಲ್ಲಿಯೇ ಎಷ್ಟೊಂದು ಸಾಮಾನ್ಯ ಜನ, ಪ್ರಸಿದ್ಧ ನಟರು ಎಲೆ ಮರೆಯ ಕಾಯಿಯಂತೆ ಸಹಾಯ ಮಾಡಿದ್ದಾರೆ. ಕೊಡುವವನು ಯಾವಾಗಲೂ ದೊಡ್ಡವನೇ. ಮುಂದಿನ ವಿಡಿಯೋನಲ್ಲಿ ಹೋಪೊನೊಪೊನೊ ಮತ್ತು ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸ್ ಮಾಡುವಾಗ ಅಫರ್ಮೇಷನ್ಸ್ ಬಗ್ಗೆ ವಿವರವಾಗಿ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ನಿಮ್ಮ ಎಲ್ಲ ಆಸೆಗಳು ಬೇಗನೆ ಈಡೇರಲಿ.